ಒಂದು ವೇಳೆ ನೀವೇನಾದ್ರೂ ಕೋರ್ಟ್ ಡಿಗ್ರಿ ಮಾಡಿಸ್ಕೊಳ್ಳೋ ಪ್ರೋಸೆಸ್ ಅಲ್ಲಿ ಇದ್ರೆ ಅಥವಾ ಕೋರ್ಟ್ ಡಿಗ್ರಿ ಯಾಕೆ ಬೇಕು ಅನ್ನುವಂತ ಗೊಂದಲದಲ್ಲಿದ್ರೆ ಅಥವಾ ಕೆಲವೊಂದಿಷ್ಟು ಜನ ನಿಮ್ಗೆ ಇದು ತುಂಬಾ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ಎದುರಿಸಿದ್ರೆ ನೀವು ಸರಿಯಾದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಿರಿ. ಬಿಕಾಸ್ ಈ ವಿಡಿಯೋ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಎಸ್, ಬಿಕಾಸ್ ಕೋರ್ಟ್ ಡಿಗ್ರಿ ಮಾಡ್ಕೊಳ್ಳೋದು ತುಂಬಾ ಈಸಿ ಇನ್ ಕೇಸ್ ನಿಮಗೆ ಸರಿಯಾದ ಪ್ರೊಸೀಜರ್ ಮತ್ತೆ ಮಾಹಿತಿ ಇದ್ರೆ. ಕೋರ್ಟ್ ಡಿಗ್ರಿ ಅನ್ನೋದು ನಿಮ್ಗೆ ಮೇನ್ ಆಗಿ ನಿಮ್ಮ SSLC ಮಾರ್ಕ್ ಶೀಟ್ ನಲ್ಲಿ ನೇಮ್ ಚೇಂಜ್, ನೇಮ್ ಕರೆಕ್ಷನ್, ಡೇಟ್ ಆಫ್ ಬರ್ತ್ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಇನ್ನಿತರೆ ಪರ್ಸನಲ್ ಡೀಟೇಲ್ಸ್ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಲೈಕ್ ಫಾದರ್ ಅಂಡ್ ಮದರ್ ನೇಮ್ ಆಗಿರ್ಬೋದು, ಚೇಂಜ್ ಆಫ್ ಸರ್ನೇಮ್ ಆಗಿರ್ಬೋದು ಇತ್ಯಾದಿ ಸಂಗತಿಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಅವಶ್ಯಕ ಮತ್ತೆ ಬೇಕೇ ಬೇಕಾದಂತ ಡಾಕ್ಯುಮೆಂಟ್. ಹಾಗಾಗಿ ಈ ವಿಡಿಯೋ ಈ ಬಗ್ಗೆ ಮಾಹಿತಿ ನೋಡ್ತಿರುವಂತ ನಿಮಗಾಗಿ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂತ ಪ್ರಯತ್ನ ನಡೆಯುತ್ತೆ. ಈ ಮಾಹಿತಿಯನ್ನ ಐ ಆಮ್ ಡ್ಯಾಮ್ ಶ್ಯೂರ್ ಕೆಲವು ಬಾರಿ ನಿಮ್ಮ ಲಾಯರ್ಸ್ ಕೂಡ ನಿಮ್ಗೆ ಕ್ಲಾರಿಟಿ ಕೊಡೋದಿಲ್ಲ, ಸರಿಯಾದ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡೋದಿಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಕೋರ್ಟ್ ಡಿಗ್ರಿ ತಗೊಳ್ಳೋದಕ್ಕೆ ಲಾಯರ್ ಬೇಕೇ ಬೇಕು ಅಂತ ಏನಿಲ್ಲ. ಕೋರ್ಟ್ ಇಂದ ಇನ್ನೊಂದು ಆಪ್ಷನ್ ಕೂಡ ಇದೆ. ನೀವೇ ನಿಮಗೆ ಸರಿಯಾಗಿ ಪ್ರೊಸೀಜರ್ ಗೊತ್ತಿದ್ರೆ ಖುದ್ದು ನೀವೇನೆ ಅಪ್ಲಿಕೇಶನ್ ಹಾಕೊಂಡು ಜಸ್ಟಿಫೈ ಮಾಡ್ಕೊಂಡು ಈ ಕೋರ್ಟ್ ಡಿಗ್ರಿ ಅನ್ನುವಂತ ಡಾಕ್ಯುಮೆಂಟ್ ಅನ್ನ ಈಸಿಯಾಗಿ ಪಡ್ಕೋಬಹುದು. ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಪಾರ್ಟಿ ಇನ್ ಪರ್ಸನ್. ಜಾಸ್ತಿ ಕನ್ಫ್ಯೂಸ್ ಆಗ್ಬಿಡಿ, ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಖಂಡಿತ ಉತ್ತರ ಸಿಗುತ್ತೆ. ಅಂಡ್ ದಟ್ ಐ ಪ್ರಾಮಿಸ್. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟ್ ಆಫ್ ಆಲ್, ನೀವು ಯಾವುದೇ ಎಜುಕೇಷನ್ ಸರ್ಟಿಫಿಕೇಟ್ಗಳಲ್ಲಿ ಅಥವಾ ಗೌರ್ಮೆಂಟ್ ಡಾಕ್ಯುಮೆಂಟ್ಗಳಲ್ಲಿ ಈ ಮುಂಚೆ ಹೇಳಿದ ಹಾಗೆ ನೇಮ್ ಚೇಂಜ್, ನೇಮ್ ಕರೆಕ್ಷನ್ ಮಾಡ್ಕೋಬೇಕು, ಡೇಟ್ ಆಫ್ ಬರ್ತ್ ಕರೆಕ್ಷನ್ ಮಾಡ್ಕೋಬೇಕು ಇತ್ಯಾದಿ ಮಾಡ್ಕೋಬೇಕು ಅಂದರೆ ಇಂಡಿಯಾದಲ್ಲಿ SSLC ಮಾರ್ಕ್ ಶೀಟನ್ನು ಬೇಸ್ ಡಾಕ್ಯುಮೆಂಟ್ ಆಗಿ ಅಥವಾ ಮಾಸ್ಟರ್ ರೆಕಾರ್ಡ್ ಆಗಿ ನಿಮಗೆ ಅಟ್ಯಾಚ್ ಮಾಡೋಕೆ ಹೇಳ್ತಾರೆ ಮತ್ತು ಅದನ್ನು ಕನ್ಸಿಡರ್ ಕೂಡ ಮಾಡ್ತಾರೆ. ಐ ಗೆಸ್ ದಿಸ್ ಯು ನೋ ಆಲ್ರೆಡಿ. ಆದರೆ ಹಿಯರ್ ಇಸ್ ದ ಮೇನ್ ಪ್ರಾಬ್ಲಮ್. SSLC ಮಾರ್ಕ್ ಶೀಟಲ್ಲೇ ತಪ್ಪಿದ್ರೆ ಏನು ಮಾಡೋದು? ಅಥವಾ SSLC ಮಾರ್ಕ್ ಶೀಟಲ್ಲೇ ನಿಮ್ಮ ನೇಮ್ ಕರೆಕ್ಷನ್ ಮಾಡ್ಕೋಬೇಕು ಅಥವಾ ನಿಮ್ಮ ನೇಮ್ ಚೇಂಜ್ ಆಗಿದೆ ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಅಂದರೆ ಯು ಮಸ್ಟ್ ಹ್ಯಾವ್ ದಿಸ್ ಎಸೆನ್ಷಿಯಲ್ ಡಾಕ್ಯುಮೆಂಟ್ ಕಾಲ್ಡ್ ಕೋರ್ಟ್ ಡಿಗ್ರಿ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಈಗಿರೋ ಪ್ರೊಸೀಜರ್ ಪ್ರಕಾರ. ನಿಮಗೆ ಸಿಗುವ ಈ ಕೋರ್ಟ್ ಡಿಗ್ರಿ ಆಧಾರದ ಮೇಲೆ ನಿಮ್ಮ SSLC ಮಾರ್ಕ್ ಶೀಟನ್ನು ಈಸಿಯಾಗಿ ಸರಿ ಮಾಡ್ಕೋಬಹುದು. ದಟ್ ಮೀನ್ಸ್ ನಿಮ್ಮ SSLC ಮಾರ್ಕ್ ಶೀಟಲ್ಲಿ ನಿಮ್ಮೆಲ್ಲ ಮಾಹಿತಿ ಸರಿ ಇದ್ರೆ ಯು ನೀಡ್ ನಾಟ್ ವರಿ ಅಥವಾ ಕೋರ್ಟ್ ಡಿಗ್ರಿ ಡಾಕ್ಯುಮೆಂಟ್ ನಿಮಗೆ ಬೇಕಾಗಿಲ್ಲ. ಬಿಕಾಸ್ ಮಿಕ್ಕೆಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಎಲ್ಲ ಎಜುಕೇಷನಲ್ ಸರ್ಟಿಫಿಕೇಟ್ಗಳಾಗಿರ್ಬೋದು SSLC ಮಾರ್ಕ್ ಶೀಟ್ ಸರಿ ಇದ್ರೆ ಅದರ ಆಧಾರದ ಮೇಲೆ ನೀವು ಸರಿ ಮಾಡ್ಕೋಬಹುದು. ಬಟ್ SSLC ಮಾರ್ಕ್ ಶೀಟಲ್ಲೇ ತಪ್ಪಿದ್ರೆ ಅಥವಾ ಅದನ್ನ ಸರಿಪಡಿಸ್ಕೊಳ್ಬೇಕಂದ್ರೆ ಯು ಡೆಫಿನೆಟ್ಲಿ ನೀಡ್ ಕೋರ್ಟ್ ಡಿಗ್ರಿ ಡಾಕ್ಯುಮೆಂಟ್. ಓಕೆ, ನೆಕ್ಸ್ಟ್ ಥಿಂಗ್ ಇಸ್ SSLC ಮಾರ್ಕ್ ಶೀಟ್ ಅಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವ ಅವಶ್ಯಕತೆ ನಿಮಗೆ ಬೇರೆ ಬೇರೆ ರೀತಿಯ ಸಂದರ್ಭಗಳಲ್ಲಿ ಬರಬಹುದು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ನೇಮನ್ನ ಚೇಂಜ್ ಮಾಡ್ಕೊಂಡಿರ್ಬೋದು, ಲೈಕ್ ಫ್ರಮ್ ಕೆಂಪಣ್ಣ ಟು ಕೆಂಪೇಗೌಡ. ಅಥವಾ ಅನ್ಫಾರ್ಚುನೇಟ್ಲಿ ಮಾರ್ಕ್ ಶೀಟಲ್ಲಿ ನಿಮ್ಮ ಹೆಸರನ್ನು ನಿಮ್ಮ ಸ್ಕೂಲ್ನವರು ಅಥವಾ ಇಲಾಖೆಯವರು ತಪ್ಪಾಗಿ ಪ್ರಿಂಟ್ ಮಾಡಿರ್ಬೋದು. ಲೈಕ್ ನಾಗರಾಜ ಅಂತ ಇರೋದನ್ನು ನಿಂಗರಾಜ ಅಂತ ಪ್ರಿಂಟ್ ಮಾಡಿರ್ಬೋದು, ರೈಟ್? ಅದು ಬಿಟ್ಟು ಬೇರೆ ಕಾರಣ ಅಂತ ನೋಡಿದರೆ ನಿಮ್ಮ ಪೇರೆಂಟ್ಸ್ ನೇಮ್ ಕರೆಕ್ಷನ್ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇಶ್ಯೂ ಇರ್ಬೋದು. ಮೇನ್ಲಿ ಮದುವೆ ಆದಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಕೂಡ ತಮ್ಮ ನೇಮನ್ನು, ಸರ್ನೇಮನ್ನು ಚೇಂಜ್ ಮಾಡ್ಕೊಳ್ತಾರೆ ಅಫಿಷಿಯಲಿ. ಅಂತ ಎಲ್ಲ ಸಂದರ್ಭಗಳಲ್ಲಿ ಈ ಕೋರ್ಟ್ ಡಿಗ್ರಿ ಅನ್ನುವಂಥ ಡಾಕ್ಯುಮೆಂಟ್ ತುಂಬ ಸಹಾಯಕ್ಕೆ ಬರುತ್ತೆ ಮತ್ತು ಇದು ತುಂಬ ಎಸೆನ್ಷಿಯಲ್. ಮತ್ತೆ ದಿಸ್ ಇಸ್ ನಾಟ್ ಸಮಥಿಂಗ್ ತುಂಬ ಕಷ್ಟವಾದ ಪ್ರೋಸೆಸ್ ಅಂತ ಅನ್ಕೋಬೇಡಿ. ದಿಸ್ ಇಸ್ ವೆರಿ ಕಾಮನ್ ರಿಕ್ವೈರ್ಮೆಂಟ್ ಇನ್ ಇಂಡಿಯಾ ಆ್ಯಂಡ್ ಕೋರ್ಟ್ ಕೂಡ ತುಂಬ ಕಡಿಮೆ ಸಮಯದಲ್ಲಿ ಈ ಡಾಕ್ಯುಮೆಂಟನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಡೋಂಟ್ ವರಿ, ಈ ವಿಡಿಯೋದಲ್ಲಿ ಸಂಪೂರ್ಣ ಪ್ರೋಸೆಸ್ ನಿಮಗೆ ಅರ್ಥ ಆಗುತ್ತೆ. ಮೇನ್ಲಿ ದಿಸ್ ಯು ರಿಮೆಂಬರ್, ನಿಮ್ಮ SSLC ಮಾರ್ಕ್ ಶೀಟ್ ಕರೆಕ್ಟ್ ಆದಮೇಲೆ ಅದರ ಆಧಾರದ ಮೇಲೆ ನಿಮ್ಮ ಯಾವುದೇ ಡಾಕ್ಯುಮೆಂಟ್ಸ್ ಅಥವಾ ಸರ್ಟಿಫಿಕೇಟ್ಗಳನ್ನು ಅಪ್ಡೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ PUC ಮಾರ್ಕ್ ಶೀಟ್, ಡಿಗ್ರಿ ಮಾರ್ಕ್ ಶೀಟ್ ಆಗಿರ್ಬೋದು ಅಥವಾ ಎನಿಥಿಂಗ್ ಎವ್ರಿಥಿಂಗ್. ಇದನ್ನು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮತ್ತೆ ಕೆಲವು ಲಾಯರ್ಸ್ ಕೂಡ ನಿಮಗೆ ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿನ ಕೊಡೋದಿಲ್ಲ. ರೈಟ್, ಸೊ ನೌ ಎವ್ರಿಥಿಂಗ್ ಇಸ್ ಕ್ಲಿಯರ್ ಟು ಯು ಅಬೌಟ್ ಈ ಕೋರ್ಟ್ ಡಿಗ್ರಿ ಯಾಕೆ ಬೇಕು, ಯಾರಿಗೆ ಬೇಕು ಅಂತ. ರೈಟ್, ಈಗ ಕೋರ್ಟ್ ಡಿಗ್ರಿ ಹೇಗೆ ಮಾಡ್ಕೊಳ್ಳೋದು ಅಥವಾ ಮಾಡಿಸ್ಕೊಳ್ಳೋದು ಲಾಯರ್ ಕಡೆಯಿಂದ ಅನ್ನೋದರ ಬಗ್ಗೆ ಡಿಟೇಲ್ಡ್ ಪ್ರೊಸೆಸ್ ಅನ್ನು ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಥಿಂಗ್ ಇಸ್, ವಾದಿಗಳು ಮತ್ತೆ ಪ್ರತಿವಾದಿಗಳು ಯಾರು ಅನ್ನೋದನ್ನ ಮೊದಲು ನೀವು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಕೋರ್ಟ್ ಟರ್ಮ್ ಅಲ್ಲಿ ಇದನ್ನ ಪಾರ್ಟಿಗಳನ್ನ ಐಡೆಂಟಿಫೈ ಮಾಡ್ಕೋಬೇಕು ಅಂತಾರೆ. ಇಲ್ಲಿ ವಾದಿಗಳಾಗಿ ನೀವಿರ್ತೀರಿ. ಇದನ್ನ ನಿಮ್ಮ ಅಪ್ಲಿಕೇಶನ್ ನಲ್ಲಿ ಬೇರೆ ಬೇರೆ ಹೆಡ್ಡಿಂಗ್ ಅಲ್ಲಿ ತೋರಿಸಬಹುದು. ಲೈಕ್ ಕನ್ನಡದಲ್ಲಿ ಫಿರ್ಯಾದುದಾರರು ಅಂತಾರೆ ಅಥವಾ ವಾದಿಗಳು, ಅಥವಾ ಇಂಗ್ಲಿಷ್ ಅಲ್ಲಿ ಪ್ಲೆಂಟಿಫ್ ಅಂತ ಕೋರ್ಟ್ ಟರ್ಮ್ ಅಲ್ಲಿ ಕರೀತಾರೆ. ಪ್ಲೆಂಟಿಫ್ ಅಂತ ಹೆಡ್ಡಿಂಗ್ ಹಾಕೊಂಡು ಅದ್ರ ಕೆಳಗಡೆ ನಿಮ್ಮ ಹೆಸರು ಮತ್ತೆ ಅಡ್ರೆಸ್ ಇರಬೇಕು, ಲೈಕ್ ದಿಸ್. ನೆಕ್ಸ್ಟ್ ಬಂದು ಪ್ರತಿವಾದಿಗಳು ಅಥವಾ ಇಂಗ್ಲಿಷ್ ಅಲ್ಲಿ ಡಿಫೆಂಡೆಂಟ್ಸ್ ಅಂತ ಕರೀತಾರೆ. ಇಲ್ಲಿ ಮೇನ್ಲಿ SSLC ಮಾರ್ಕ್ ಶೀಟ್ ತಿದ್ದುಪಡಿಗಾಗಿ 3 ಜನರನ್ನ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ ಅಥವಾ ಪಾರ್ಟಿಗಳಾಗಿ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ವೆರಿ ಕಾಮನ್ ಪ್ರಾಕ್ಟೀಸ್ ಇನ್ ಆಲ್ ಕೋರ್ಟ್ಸ್ ಫಾರ್ ದಿಸ್ ಪರ್ಪಸ್. ಅಂಡ್ ಅವರಲ್ಲಿ ಮೊದಲನೆಯವರು ದ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬೆಂಗಳೂರು. ಎರಡನೆಯವರು ನಿಮ್ಮ ಸಂಬಂಧಪಟ್ಟ ಜಿಲ್ಲೆಯ DDPI ಲೈಕ್ DDPI ಮಂಡ್ಯ, DDPI ಮೈಸೂರು,
ಹೀಗೆ. ದೆನ್ ಮೂರನೆಯವರು ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಬೆಂಗಳೂರು, ದಟ್ ಈಸ್ ನಿಮ್ಮ SSLC ಬೋರ್ಡ್. ಈ 3 ಜನರನ್ನ ಪಾರ್ಟಿ ಮಾಡಬೇಕಾಗುತ್ತೆ. ಈ ಕೆಲವು ಟರ್ಮ್ಗಳು ಲೈಕ್ ವಾದಿಗಳು, ಪ್ರತಿವಾದಿಗಳು, ನೋಸ್ ಆಗಿರ್ಬೋದು, ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತವರನ್ನ ಪಾರ್ಟಿಗಳಾಗಿ ಮಾಡೋದ್ರಿಂದ ಏನಾದರೂ ತೊಂದರೆ ಆಗ್ಬೋದಾ ಅಂತ ಯೋಚನೆ ಮಾಡಬೇಡಿ. ಇಟ್ ಈಸ್ ವೆರಿ ಕಾಮನ್ ಪ್ರಾಕ್ಟಿಸ್ ಅಂಡ್ ಪ್ರೊಸೀಜರ್ ಆಫ್ ದಿ ಕೋರ್ಟ್, ಅಂಡ್ ಇದು ತುಂಬಾ ಕಾಮನ್ ಕೂಡ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು. ಆಲ್ ರೈಟ್. ಇಷ್ಟಾದ ಮೇಲೆ ಇಲ್ಲೊಂದು ರೀಸನ್ ಅನ್ನ ನೀವು ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವು ನಿಮ್ಮ ನೇಮ್ ಚೇಂಜ್ ಮಾಡ್ಕೊಳ್ತಿದ್ರೆ, ಉದಾಹರಣೆಗೆ ಆಸ್ಟ್ರಾಲಜಿ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಅಂತಲೂ ರೀಸನ್ ಕೊಡ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಬೇರೆ ಜೆನ್ಯೂನ್ ಅಥವಾ ಲಾಜಿಕಲ್ ರೀಸನ್ ಇದ್ರೂ ಸಹ ಅದನ್ನು ಕೊಡ್ಬೋದು. ಇನ್ನೊಂದು ವಿಷಯ, ನಿಮಗೆ ನಿಮ್ಮ ರೀಸನ್ಗೆ ಸರಿ ಹೊಂದುವಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೂಡ ನೀವು ರೆಡಿ ಮಾಡಿಕೊಳ್ಳೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಆಸ್ಟ್ರಾಲಜಿ ಪ್ರಕಾರ ಅನ್ನೋದಾದ್ರೆ ಯಾರಾದರೂ ಜ್ಯೋತಿಷಿ ಹತ್ರ ಒಂದು ದೃಢೀಕರಣ ಬರೆಸಿಕೊಂಡು ನಿಮ್ಮ ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡಿ, ಸೊ ದಟ್ ನಿಮ್ಮ ಜಸ್ಟಿಫಿಕೇಶನ್ ಸ್ಟ್ರಾಂಗ್ ಆಗುತ್ತೆ. ದಟ್ ಸೌಂಡ್ಸ್ ಲಾಜಿಕಲ್, ರೈಟ್? ಇಷ್ಟು ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್. ಅಂಡ್ ನೀವು ಕೂಡ ಕೋರ್ಟ್ ಡಿಗ್ರಿ ಅಪ್ಲಿಕೇಶನ್ ಅಂತ ಗೂಗಲ್ ಮಾಡಿ ನಿಮಗೆ ಅಪ್ಲಿಕೇಶನ್ ಫಾರ್ಮೆಟ್ ಸಿಗುತ್ತೆ. ಹೇಗೆ ಅಪ್ಲಿಕೇಶನ್ ರೆಡಿ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ದೆನ್ ರೆಡಿ ಮಾಡ್ಕೊಂಡಿರೋ ಅಪ್ಲಿಕೇಶನ್ ಅನ್ನ ಕೋರ್ಟ್ ಅಲ್ಲಿ ಶೂಟ್ ಮಾಡಬೇಕಾಗುತ್ತೆ. ಅದನ್ನ ಕನ್ನಡದಲ್ಲಿ ದಾವೆ ಹಾಕಬೇಕು ಅಥವಾ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ವಿಧವಾಗಿ ಕರೀತಾರೆ. ಯೂಶುವಲಿ ದ ಬೆಸ್ಟ್ ಸಜೆಷನ್ ಈಸ್ ನಿಮ್ಮ ನೇಟಿವ್ಗೆ ಹತ್ತಿರ ಇರುವಂತ ಕೋರ್ಟ್ ಅಲ್ಲೇ ಶೂಟ್ ಮಾಡಿ. ಬಿಕಾಸ್ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ನಿಮ್ಮ ಹತ್ತಿರದ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರೋದ್ರಿಂದ ನಿಮ್ಮ ಕೆಲಸನೂ ಬೇಗ ಆಗುತ್ತೆ. ಇಫ್ ಇನ್ ಕೇಸ್ ನೀವು ನೇಟಿವ್ ಇಂದ ದೂರ ಇದ್ರಿ, ಫಾರ್ ಎಕ್ಸಾಂಪಲ್ ಮೈಸೂರು ಅಂತ ಸಿಟಿಗಳಲ್ಲಿ ನಿಮ್ಮ ವರ್ಕ್ ಪರ್ಪಸ್ ಇದ್ರೆ, ನೀವು ನಿಮ್ಮ ಆಧಾರ್ ಅಡ್ರೆಸ್ ಅನ್ನ ಮೊದಲು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಗೆ, ದಟ್ ಈಸ್ ಮೈಸೂರು ಅಡ್ರೆಸ್ಗೆ ಚೇಂಜ್ ಮಾಡಿಸ್ಕೊಂಡು ಅಲ್ಲೇ ಹತ್ತಿರ ಇರುವಂತ ಕೋರ್ಟ್ ಅಲ್ಲಿ ಸೂಟ್ ಮಾಡ್ಕೊಂಡ್ರೆ ಒಳ್ಳೇದು. ಟ್ರಸ್ಟ್ ಮೀ, ದಿಸ್ ವಿಲ್ ಹೆಲ್ಪ್ ಯು ಎಕ್ಸ್ಟ್ರೀಮ್ಲಿ ಅಂಡ್ ಯು ವಿಲ್ ಥ್ಯಾಂಕ್ ಮಿ ಲೇಟರ್. ಓ ಮೈ ಗಾಡ್, ಇದೆಲ್ಲ ನನಗೆ ಅರ್ಥ ಆಗಲ್ಲ, ಕಷ್ಟ ಆಗುತ್ತೆ ಅನ್ನೋದಾದ್ರೆ ಸೊಲ್ಯೂಷನ್ ಈಸ್ ವೆರಿ ಸಿಂಪಲ್. ಅಪ್ರೋಚ್ ಎ ಲಾಯರ್ ಅಂಡ್ ಒಂದಷ್ಟು ಲಾಯರ್ ಫೀ ಕೊಟ್ಟು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಹಿಯರ್ ಕಮ್ಸ್ ಯುವರ್ ಡೌಟ್, ಲಾಯರ್ ಫೀ ಎಷ್ಟಾಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ ಅಂತ, ರೈಟ್? As far as I know, reasonable fee is 20,000. That even in Mysuru. In case small city ಆಗಿದ್ರೆ ಲಾಯರ್ ಫೀ ಲಾಜಿಕಲಿ ಇನ್ನೂ ಕಡಿಮೆ ಆಗುತ್ತೆ. ಬಿಕಾಸ್ ಇಟ್ ಈಸ್ ವೆರಿ ಸ್ಮಾಲ್ ಕೇಸ್ ಅಂಡ್ ವೆರಿ ಕಾಮನ್ ಪ್ರೊಸೆಸ್ ಇನ್ ಕೋರ್ಟ್. ದಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ವಿತ್ ಯುವರ್ ಲಾಯರ್. ಇನ್ ಕೇಸ್ ನಿಮಗೆ ಈ ಪ್ರೊಸೆಸ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದ್ರೆ, ನೀವೇ ನಿಮ್ಮ ಕೇಸನ್ನ ವಾದ ಮಾಡಿಕೊಂಡು ಅಂಡ್ ನಿಮ್ಮ ಕೆಲಸನ ನೀವೇ ಮಾಡ್ಕೊಳ್ಬಹುದು. ಅದಕ್ಕೂ ಕೋರ್ಟಲ್ಲಿ ಬಿಲ್ಕುಲ್ ಅವಕಾಶ ಇದೆ. ಇಫ್ ದಟ್ ಈಸ್ ದ ಕೇಸ್, ನೀವು ಪಾರ್ಟಿ ಇನ್ ಪರ್ಸನ್ ಆಗಿ ಕೋರ್ಟ್ ಡಿಗ್ರಿಗೆ ಅಪ್ಲೈ ಮಾಡಬಹುದು. ಇನ್ನು ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೆ, ನಿಮ್ಮ ಎಲ್ಲಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು ಸರಿಯಾಗಿ ಫಾಲೋ ಅಪ್ ಮಾಡಿದ್ರೆ ಮ್ಯಾಕ್ಸಿಮಮ್ 3 to 6 months ಅಲ್ಲಿ ನಿಮಗೆ ಕೋರ್ಟ್ ಡಿಗ್ರಿ ಸಿಗುತ್ತೆ. ಆಲ್ರೈಟ್? ಈಗ ಕೋರ್ಟ್ ಅಲ್ಲಿ ಶೂಟ್ ಮಾಡಿದ ಮೇಲೆ ಏನೆಲ್ಲ ಪ್ರೊಸೆಸ್ ಆಗುತ್ತೆ, ಅದು ನಿಮ್ಮ ವಕೀಲರ ಮುಖಾಂತರ ಹೋಗಿರ್ಬೋದು ನೀವು, ಅಥವಾ ನೀವೇ ಪಾರ್ಟಿ ಇನ್ ಪರ್ಸನ್ ಆಗಿ ಅಪ್ಲಿಕೇಶನ್ ಹಾಕೊಂಡಿರ್ಬೋದು. ಈ ಪ್ರೊಸೀಜರ್ ಸೇಮ್ ಇರುತ್ತೆ. ಮೊದಲು ವಕಾಲತ್ತನ್ನ ಹಾಕಬೇಕಾಗುತ್ತೆ. ಅದನ್ನ ಕಾಮನ್ ಟರ್ಮ್ಸ್ ಅಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀರಿ ಅಂತ. ಆಸ್ ಐ ಸೆಡ್ ಆಲ್ರೆಡಿ, ದಿಸ್ ಇಸ್ ವೆರಿ ನಾರ್ಮಲ್ ಪ್ರಾಕ್ಟೀಸ್. ಹಾಗಾಗಿ ಕೋರ್ಟ್ ಆಬ್ವಿಯಸ್ಲಿ ಓಕೆ ಅನ್ನತ್ತೆ. ದೆನ್ ಅಲ್ಲೇ ಇರುವಂತ ಸಂಬಂಧಪಟ್ಟ ಸೆಕ್ಷನ್ ಅಲ್ಲಿ ನಿಮ್ಮ ಕೇಸ್ ನೋಂದಣಿ ಆಗುತ್ತೆ ಅಂಡ್ ನಿಮಗೆ ಕೇಸ್ ನಂಬರ್ ಕೂಡ ಸಿಗುತ್ತೆ. ಅದನ್ನ ನೋಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಮಾರ್ಕ್ ಮಾಡುವುದಕ್ಕೆ ಜಡ್ಜ್ ನಿಮಗೆ ನೆಕ್ಸ್ಟ್ ಡೇಟ್ ಕೊಡ್ತಾರೆ. ನೆಕ್ಸ್ಟ್ ಡೇಟ್ಗೆ ಕೋರ್ಟ್ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಮಾರ್ಕ್ ಮಾಡ್ಕೊಳ್ತಾರೆ. ಲೈಕ್ SSLC ಮಾರ್ಕ್ ಶೀಟ್, ಅಡ್ರೆಸ್ ಪ್ರೂಫ್ಗೆ ಯೂಶಲಿ ಆಧಾರ್, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಗೆಜೆಟ್ ನೋಟಿಫಿಕೇಶನ್, ಅಫಿಡೇವಿಟ್ ಆ್ಯಂಡ್ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಇನ್ ಕೇಸ್ ಫೀಮೇಲ್ ಕ್ಯಾಂಡಿಡೇಟ್ ಆಗಿದ್ರೆ, ಆ್ಯಂಡ್ ಗ್ಯಾಸ್ ಬಿಲ್ ಎಕ್ಸೆಟ್ರಾ. ನಿಮಗೆ ಇದರಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲಿಕೇಬಲ್ ಆಗುತ್ತೋ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ತಾರೆ ಆ್ಯಂಡ್ 1 ಸೆಟ್ ಕಾಪಿ ತಗೊಳ್ತಾರೆ. ಈ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್, ಅಫಿಡೇವಿಟ್, ಗೆಜೆಟ್ ನೋಟಿಫಿಕೇಶನ್ ಅಥವಾ ಮ್ಯಾರೇಜ್ ಸರ್ಟಿಫಿಕೇಟ್ ಎಕ್ಸ್ಟ್ರಾ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಬೇರೆ ವಿಡಿಯೋಗಳಲ್ಲಿ ಇದೇ ಚಾನಲ್ ಅಲ್ಲಿ ಆಲ್ರೆಡಿ ತಿಳಿಸ್ಕೊಡ್ಲಾಗಿದೆ. ಈ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡ್ಕೊಳ್ಳಿ ಅಂಡ್ ಅದ್ರ ಬಗ್ಗೆನೂ ಮಾಹಿತಿ ತಿಳ್ಕೊಳ್ಳಿ. ಇನ್ನೊಂದು ಪ್ರೋ ಟಿಪ್ ನಿಮ್ಗೆ ಹೇಳ್ತಿದ್ದೀನಿ ನೋಡಿ, ಕೇಸ್ ಸ್ಟೇಟಸ್ ಅನ್ನ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅದು ಕೂಡ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈ ವೆಬ್ಸೈಟ್ ಅಲ್ಲಿ ನಿಮ್ಮ ಕೇಸ್ ನಂಬರ್ ಹಾಕಿ, ನಿಮ್ಮ ಪ್ರೆಸೆಂಟ್ ಕೇಸ್ ಸ್ಟೇಟಸ್ ಏನು ಮತ್ತೆ ಕೇಸ್ ಹಿಸ್ಟ್ರಿ ಏನು ಅನ್ನೋದನ್ನ ಸಂಪೂರ್ಣವಾಗಿ ಟ್ರ್ಯಾಕ್ ಮಾಡಿ ನೀವು ತಿಳ್ಕೊಬಹುದು. ದಟ್ಸ್ ಕಾಲ್ಡ್ ರೈಟ್. ನಿಮ್ಮ ಕಡೆಯಿಂದ ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಕೋರ್ಟ್ ನಿಮ್ಮ ಡಿಫೆಂಡೆನ್ಸ್ಗಳಿಗೆ ಪೋಸ್ಟ್ ಮುಖಾಂತರ ಹಿಯರಿಂಗ್ ಬರೋಕೆ ಹೇಳುತ್ತೆ, ಅವ್ರಿಗೆ ತಿಳಿಸ್ಕೊಡುತ್ತೆ. ಪೋಸ್ಟ್ ಮುಖಾಂತರ ಏನಾದರೂ ಅಬ್ಜೆಕ್ಷನ್ ಇದ್ರೆ, ಅವ್ರ ಕಡೆಯಿಂದ ಅಪೀಲ್ ಮಾಡೋದಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೂಡ ಕೊಡುತ್ತೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಅವರು ಅಟೆಂಡ್ ಮಾಡೋದಿಲ್ಲ ಈ ಕೇಸಲ್ಲಿ, ಮತ್ತೆ ಯಾವುದೇ ರೀತಿ ಅಬ್ಜೆಕ್ಷನ್ ಕೂಡ ಮಾಡೋದಿಲ್ಲ. ದೆನ್ ಕೋರ್ಟ್ ನೆಕ್ಸ್ಟ್ ಡೇಟ್ಗಳಲ್ಲಿ ನಿಮ್ಮ ರೀಸನ್ ಆಧಾರದ ಮೇಲೆ ನಿಮಗೆ ಜಡ್ಜ್ಮೆಂಟ್ ಇಶ್ಯೂ ಮಾಡುತ್ತೆ. ಈ ಪ್ರೊಸೆಸ್ ತುಂಬಾ ಬೇಗನೆ ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ನೀವು ಅಥವಾ ನಿಮ್ಮ ಲಾಯರ್ ಇರ್ಬೋದು, ಲಾಜಿಕಲಿ ಫಾಲೋ ಅಪ್ ಮಾಡಬೇಕು ಆ್ಯಂಡ್ ಎಮರ್ಜೆನ್ಸಿ ಅಂತ ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು. ಆಗ ಮಾತ್ರ ನೋ ಡೌಟ್ ವಿದಿನ್ 3 months ಅಲ್ಲಿ ನಿಮ್ಮ ಕೋರ್ಟ್ ಡಿಗ್ರಿ ನಿಮ್ಮ ಕೈಯಲ್ಲಿ ರೆಡಿ ಇರುತ್ತೆ. ಓಕೆ, ಇದುವರೆಗೂ ಏನೇನು ತಿಳ್ಕೊಂಡಿವಂತ ಲೆಟ್ಸ್ ರೀಕ್ಯಾಪ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಸೋ ಫಾರ್. ಕೋರ್ಟ್ ಡಿಗ್ರಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಯಾರಿಗೆ ಅವಶ್ಯಕತೆ ಇದೆ ಮತ್ತೆ ಯಾರಿಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಕೋರ್ಟ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದ್ರ ಕೂಡ ನಮಗೆ ಗೊತ್ತಾಯಿತು. ಈ ಪ್ರೊಸೆಸ್ಗೆ ಲಾಯರ್ ಬೇಕಾ ಬೇಡವಾ ಅನ್ನೋದು ಕೂಡ ಕ್ಲಾರಿಟಿ ಸಿಕ್ತು. ಫೀ ಎಷ್ಟು,
ಪಾರ್ಟಿಗಳು ಯಾರು ಬೇಕು, ಎಷ್ಟು ಟೈಮ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ಲಾಗಿದೆ. ಓವರಾಲ್ ಹೇಳಬೇಕಂದ್ರೆ ನಿಮಗೆ ಕ್ಲಿಯರ್ ಕಟ್ ರೋಡ್ ಮ್ಯಾಪ್ ಈಗ ಕೋರ್ಟ್ ಡಿಗ್ರಿ ಮಾಡಿಸ್ಕೊಳ್ಳೋದಕ್ಕೆ ಸಿಕ್ತು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ನಿಮಗೆ ಸಿಗುವ ಈ ಜಡ್ಜ್ಮೆಂಟ್ ಕಾಪಿ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫಾರ್ ಯು. ಈ ಕೋರ್ಟ್ ಡಿಗ್ರಿ ಆಧಾರದ ಮೇಲೆ ನಿಮ್ಮ SLC ಮಾರ್ಕ್ ಶೀಟ್ ಕರೆಕ್ಷನ್ಗೆ ನೀವು ಫರ್ದರ್ ಪ್ರೊಸೆಸ್ ಮಾಡ್ಕೋಬೋದು. ಈ ಬಗ್ಗೆನೂ ಕೂಡ ಡಿಟೇಲ್ಡ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಅವೈಲೇಬಲ್ ಇದೆ. ಯಾರನ್ನ ಭೇಟಿ ಆಗಬೇಕು, ಹೇಗೆ ಪ್ರೊಸೆಸ್ ಮಾಡ್ಕೋಬೇಕು, ಫೀ ಎಷ್ಟಾಗುತ್ತೆ, ಎವ್ರಿಥಿಂಗ್ ಇಸ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ಡ್. ನಿಮ್ಮ SLC PUC ಇಂದ ಹಿಡಿದು PhD ವರೆಗೂ ಸಂಪೂರ್ಣ ಪ್ರೊಸೆಸ್ ಅನ್ನ ಅಲ್ಲಿ ಮಾಹಿತಿ ಇದೆ. ಸ್ಕ್ರೀನ್ ಮೇಲೆ ಕಾಣುವ ಈ 2 ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.